ಇಲ್ಲಿವರೆಗೆ ನಮ್ಮ ಮೋದಿ ಅವರಿಂದ ರಾಜಾಮೀನು ಕೇಳಿಲ್ಲ, ಕೇಳೋ ಸ್ಥಿತಿಯೊಳಗೆ ಇಲ್ಲ. ಏನು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಇಲ್ಲೊಂದು ಪರಿಸ್ಥಿತಿ ಇನ್ನು ನಿಲ್ಲುವುದು ಯಾವಾಗಂತ. ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡುತ್ತಿರುವಂಥ ಮಕ್ಕಳ ಭವಿಷ್ಯ ಏನು? ಮೊದಲೇ ಎಲ್ಲರೂ ಶಿಕ್ಷಣ ಇಲ್ಲ, ಕಲ್ತಾರೋ ಸ್ವಲ್ಪ ಜನ, ಅವ್ರಿಗೂ ಉದ್ಯೋಗ ಇಲ್ಲ. ಅವ್ರೊಳಗೆ ಮತ್ತೆ ಯಾವ ದುಡ್ಡು ಕೊಡ್ತಾನೆ, ಏನು ಮಾಡ್ತಾನೆ, ಅವಾಗ ಸೆಲೆಕ್ಷನ್ನ ಎಲೆಕ್ಷನ್ನ, ಮತ್ತು ಉಳಿದವ್ರ ಗತಿ ಏನು? ಪ್ರಾಮಾಣಿಕ ಅಭ್ಯಾಸ ಮಾಡುವಂಥ ಮಕ್ಕಳಿಗೆ ಭವಿಷ್ಯ ಅಲ್ವಾ? ಇದು ಭಾಳ ದೊಡ್ಡ ಪ್ರಶ್ನೆ ಆಗಿರ್ತಾ ಇದೆ. ಈ ದಿಸೆಯಲ್ಲೇ ಮೋದಿಯವರು ಮತ್ತೊಮ್ಮೆ ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ದಿನನಿತ್ಯದ ನಡೆಯೋದ್ರಿಂದಾಗೆ ಜನ ಕಾಕಿಸ್ಕೊಳ್ತಾ ಇದ್ದಾರೆ, ನಿಧಾನಕ್ಕೆ ರಿವೋಲ್ಟ್ ಆಗ್ತಾ ಇದ್ದಾರೆ. ಏನಪ್ಪ ಈ ವ್ಯಕ್ತಿ ಪ್ರಾಮಾಣಿಕ ತಿಳ್ಕೊಂಡಿದ್ದು ನಾವು ಏನಂತ ರಾಮನ ಹೆಸರು ದುಡ್ಡು ಹಿಡಿದು ನೀಟಿದ್ದಾಯಿತು, ಅದ್ರ ಜೊತೆಗೆ CBSE ಆಯಿತು. ಈಗ ನೋಡ್ರೆ ಮಹಾರಾಷ್ಟ್ರದ ಈ ಎಕ್ಸಾಮ್, ಅದರಲ್ಲಿ ಮಕ್ಕಳಿಗೆ TET. ಯಾಕಂದ್ರೆ ಮಕ್ಕಳಿಗೆ ಕಲಿಸುವಂಥ ಗುರುಗಳು, ಆ ಗುರುಗಳ ದುಡ್ಡು ಕೊಡೋರಿಗೆ ಸೆಲೆಕ್ಷನ್ ಆಗೈತಿರಪ್ಪ ಅಂತಂದ್ರೆ ನಮ್ಮ ಶಿಕ್ಷಣ ಪರಿಸ್ಥಿತಿ ಏನಾಯಿತು? ವಿಶ್ವಗುರು ಆಗ್ತೀವ ನಾವು? ಯಾರು ದುಡ್ಡು ಕೊಟ್ಟರು ಶಿಕ್ಷಕ ಆಗ್ತಾನೆ, ನಿಜವಾಗಿ ಶಿಕ್ಷಣ ಕಲಿಸ್ತಾನೆ ಮಕ್ಕಳಿಗೆ? ಅಲ್ಲಿ ಇನ್ನೊಂದು ಭ್ರಷ್ಟ ವ್ಯವಸ್ಥೆ ತಯಾರು ಮಾಡ್ತಾ ಇರ್ತಾನೆ. ಇದು ನಮ್ಗೆ ತಿಳಕಿಲ್ವ, ನಮ್ಮ ಲೀಡರ್ಗಳಲ್ಲೇ ನಮ್ಮ ಜನರಲ್ಲಿ ತಿಳಕಿಲ್ವ? ಅದಕ್ಕೆ ಇವರು ಒಂದು ಇಂಥ ನಿಲ್ಲಬೇಕಾದ್ರೆ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು. ಅದನ್ನು ಯಾರು ಮಾಡೋರು? ಮತದಾರ ಮಾಡಬೇಕು. ಮತದಾರ ತಿಳಿಸುವ ಕೆಲಸ ನಮ್ಮ ಮಾಧ್ಯಮ ಮಾಡಬೇಕು. ನಮ್ಮ ಮಾಧ್ಯಮ ಮಾಡ್ತಾ ಇಲ್ಲ, ಅಡ್ವರ್ಟೈಸ್ಮೆಂಟ್ ಸಾಕು ಪರ ಅನ್ನುವಂಥ ದುಸ್ಥಿತಿಯಲ್ಲಿ ನಾವಿದ್ದೀವಿ. ಹೀಗಾಗಿ ಎಲ್ಲರ ಕಾರಣದಿಂದಾಗ ಇವತ್ತಿನ ಈ ಅಧೋಗತಿ ನಡೀತಾ ಇದ್ದಾವೆ. ಈ ಎಕ್ಸಾಮ್ ನಡೆಯೋದು ಪೂರ್ವದಲ್ಲಿ ಕ್ವಶನ್ ಔಟ್ ಆಗ್ತಾ ಇದ್ದಾವೆ. ಪೇಪರ್ ಲೀಕ್ಸ್ ಇದು ಸಾಮಾನ್ಯ ಆಗಿಬಿಟ್ಟಿದೆ ಇವತ್ತು. ಈಗಂತ ಮತ್ತೆ ಎಕ್ಸಾಮ್ ಆಯ್ತು, ನೀಟ್ ದಾಮದ್ ಬೇರೆ, ಬಟ್ ಇದು ಆಗ್ತದೆ. ಆದ್ರೆ ಪ್ರಾಮಾಣಿಕ ನಡೀತದೆ. ಮುಂದಿನ ಗ್ಯಾರಂಟಿ ಏನದ? ಇನ್ನೂ ತುರುವಿಲಿ ಮಾಡ್ಬೋದು ಒಂದು ವ್ಯವಹಾರ. ಈಗ ಚಾಪಿಪೇಟೆಗೆ ಹೋಗ್ತಾರ, ಮುಂದೆ ನಗೋಲಿ ಬೇಟೆ ಹೋಗ್ಬೋದು. ಒಟ್ಟಿನಲ್ಲಿ ಬೆಸ್ಟ್ ವ್ಯವಸ್ಥೆ ಹೋಗ್ಬೇಕಾಯ್ತಪ್ಪ ಅಂತಂದ್ರೆ ಮತದಾರ ಮಾತ್ರ ಎಚ್ಚರ ಆಗಬೇಕು. ಇದನ್ನು ಬಿಟ್ಟು ಮತ್ತೊಂದು ಪರಿಹಾರ ಇರಲಿಲ್ಲ. ಯಾರೂ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ, ಯಾರೂ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ವ್ಯವಸ್ಥೆಯಿಂದ ಬಂದಂಥವ ಅದ್ರ ಪ್ರಕಾರ ಹೋಗ್ತಾನೆ ಮನುಷ್ಯ, ಏನು ಚೇಂಜ್ ಮಾಡೋದಿಲ್ಲ.